ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು CS ವಿತ್ ಶಿವ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶಿವ ಜವಳಗಿ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಸೊ ಇವತ್ತಿನ ಕ್ಲಾಸಸ್ ಅಲ್ಲಿ ನಾನು ಸೆಕೆಂಡ್ PUC 5th ಚಾಪ್ಟರ್ ಸಾರ್ಟಿಂಗ್ ಚಾಪ್ಟರ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಚಾಪ್ಟರ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಯುವರ್ ಮೇನ್ ಎಕ್ಸಾಮ್. ಸೊ ಮೇನ್ ಎಕ್ಸಾಮ್ ಅಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಅಂಡ್ ಇಂಪಾರ್ಟೆಂಟ್ ಚಾಪ್ಟರ್ ಯಾವ್ದಪ್ಪ ಅಂದ್ರೆ ಅದು ಸಾರ್ಟಿಂಗ್ ಮೆಥಡ್. ಓಕೆನಾ? ಸೊ ದ ವೇಟೇಜ್ ಆಫ್ ದಿಸ್ ಚಾಪ್ಟರ್ ಈಸ್ 10 marks. ಇದ್ರ ವೇಟೇಜ್ ಎಷ್ಟಪ್ಪ ಅಂದ್ರೆ 10 marks. ಸೊ 10 marks ಯಾವ ತರ ಡಿವೈಡ್ ಮಾಡ್ತಾರೆ ಅಂದ್ರೆ 2 marks MCQ question, 3 marks 1 question and 5 marks 1 question. So the total weightage of this chapter is 10 marks. Okay na? So 10 marks ಈ ಚಾಪ್ಟರ್ ನಿಮಗೆ ಬರ್ತೈತಿ. ಅದರ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಯಾವ್ದಪ್ಪ ಅಂದ್ರೆ 5 marks ಕ್ವಶನ್. ಯಾಕಂದ್ರೆ ಈ ಕ್ವಶನ್ ಬರೋದು ಎಲ್ಲಿ ಅಂದ್ರೆ ಈ ಸೆಕ್ಷನ್ ಒಳಗಡೆ. ಸೊ ನಿಮ್ ಮೇನ್ ಕ್ವಶನ್ ಪೇಪರ್ ಒಳಗಡೆ ಈ ಸೆಕ್ಷನ್ ಒಳಗಡೆ 3 ಕ್ವಶನ್ಸ್ ಇರ್ತಾವ. ಸೊ ಆ 3 ಕ್ವಶನ್ಸ್ ಒಳಗಡೆ ಬೆಸ್ಟ್ ಆಫ್ 2 ಕ್ವಶನ್ ಅಂದ್ರೆ 2 ಕ್ವಶನ್ಸ್ ಅನ್ನ ನೀವು ಅಟೆಂಪ್ಟ್ ಮಾಡಬೇಕು. ಅಲ್ಲಿ ಎಕ್ಸ್ಟ್ರಾ ಕ್ವಶನ್ಸ್ ಆಪ್ಷನಲ್ ಆಗಿ ಇರಂಗಿಲ್ಲ ನಮಗೆ. ಸೊ 3 ಒಳಗೆ 2 ಕಂಪಲ್ಸರಿ ಅಟೆಂಪ್ಟ್ ಮಾಡಬೇಕು. ಸೊ ಆ 3 ಕ್ವಶನ್ ಒಳಗಡೆ 1 ಕ್ವಶನ್ ಯಾವ ಚಾಪ್ಟರ್ ಇಂದ ಬರ್ತೈತಿ ಅಂದ್ರೆ ಸಾರ್ಟಿಂಗ್ ಚಾಪ್ಟರ್ ಇಂದ ಬರ್ತೈತಿ. ಓಕೆನಾ? ಸೊ ದಿಸ್ ಚಾಪ್ಟರ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಯುವರ್ ಮೇನ್ ಎಕ್ಸಾಮ್. ಮೇನ್ ಎಕ್ಸಾಮ್ ಗೆ ಇದು ಬಹಳ ಇಂಪಾರ್ಟೆಂಟ್. ಓಕೆನಾ? ದೆನ್ ಈ ಚಾಪ್ಟರ್ ಅಲ್ಲಿ ಏನೇನ್ ಡಿಸ್ಕಷನ್ ಮಾಡ್ತೀವಿ ಅಂತ ನೋಡೋದಾದ್ರೆ ಫಸ್ಟ್ ಒನ್ ಇಂಟ್ರೊಡಕ್ಷನ್. Introduction means definitions of sorting method, then types of sortings. So there are 3 types of sorting methods. First one, bubble sort. Second one, selection sort. Third one, insertion sort. So there are 3 types of sorting techniques: bubble sort, selection sort ಮತ್ತೆ insertion sort. ಸೊ ಈ 3 ಟಾಪಿಕ್ ಅನ್ನ ನಾವು ಈ ಚಾಪ್ಟರ್ ಅಲ್ಲಿ ಡಿಸ್ಕಷನ್ ಮಾಡ್ತಾ ಇದೀವಿ. ಸೊ ಇದ್ರ ಜೊತೆ ಲಾಸ್ಟ್ ಟಾಪಿಕ್ ಯಾವ್ದಪ್ಪ ಅಂದ್ರೆ ಟೈಮ್ ಕಾಂಪ್ಲೆಕ್ಸಿಟಿ ಅಲ್ಗಾರಿದಮ್ ಈ ಟಾಪಿಕ್ ಅನ್ನ ನಾವು ಈ ಚಾಪ್ಟರ್ ಅಲ್ಲಿ ಡಿಸ್ಕಷನ್ ಮಾಡ್ಕೊತ ಹೋಗ್ತಾ ಇದೀವಿ. ಓಕೆನಾ? ಸೊ ಇಲ್ಲಿ ನೋಡ್ರಿ, ದೇರ್ ಆರ್ 3 ಟೈಪ್ಸ್ ಆಫ್ ಸಾರ್ಟಿಂಗ್ ಟೆಕ್ನಿಕ್ಸ್: ಬಬಲ್ ಸಾರ್ಟ್, ಸೆಲೆಕ್ಷನ್ ಸಾರ್ಟ್ ಮತ್ತೆ ಇನ್ಸರ್ಷನ್ ಸಾರ್ಟ್. ಸೊ ಬಬಲ್ ಸಾರ್ಟ್ ಅಲ್ಲಿ ಇದ್ರ ಅಲ್ಗಾರಿದಮ್ಸ್ ಮತ್ತೆ ಕಂಪ್ಯಾರಿಸನ್ಸ್ ಅನ್ನ ನೋಡ್ತೇವೆ. ಇದರಲ್ಲಿ ಅಲ್ಗಾರಿದಮ್ ಮತ್ತೆ ಕಂಪ್ಯಾರಿಸನ್ ಅನ್ನ ನೋಡ್ತೇವೆ. ಸೊ ಇನ್ಸರ್ಷನ್ ಸಾರ್ಟಿಂಗ್ ಮೆಥಡ್ ಅಲ್ಲಿ ಅಲ್ಗಾರಿದಮ್ ಮತ್ತೆ ಕಂಪ್ಯಾರಿಸನ್ಸ್ ಅನ್ನ ಈ ಟಾಪಿಕ್ ಅಲ್ಲಿ ಡಿಸ್ಕಷನ್ ಮಾಡ್ಕೊತ ಹೋಗ್ತಾ ಇದೀವಿ. ಸೊ ದಿಸ್ ಚಾಪ್ಟರ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಯುವರ್ ಮೇನ್ ಎಕ್ಸಾಮ್. ಬನ್ನಿ ಇವಾಗ ಸಾರ್ಟಿಂಗ್ ಅಂದ್ರೆ ಏನು ಅಂತ ನೋಡೋಣ. ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ನ ಇಂದು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ಸಾರ್ಟಿಂಗ್ ಅಂದ್ರೆ ಏನು ಅಂತ ನೋಡೋಣ. ಸಾರ್ಟಿಂಗ್ ಅಂದ್ರೆ ಏನು ಅಂತ ಯಾರಿಗಾದ್ರೂ ಗೊತ್ತಾ? ಸಾರ್ಟಿಂಗ್ ಮೀನ್ಸ್ the sorting is a process of arranging the data elements in the form of ascending or descending order. ಅಂದ್ರೆ ನಮ್ ಕಡೆ ಇರತಕ್ಕಂತ ಡೇಟಾ ಎಲಿಮೆಂಟ್ಸ್ ಅನ್ನ ಅಸೆಂಡಿಂಗ್ ಆರ್ಡರ್ ಅಥವಾ ಡಿಸೆಂಡಿಂಗ್ ಆರ್ಡರ್ ಒಳಗೆ ನಾವು ಅರೇಂಜ್ ಮಾಡೋದಕ್ಕೆ ನಾವ್ ಏನಂತ ಕರಿತೀವಿ ಅಂದ್ರೆ ಸಾರ್ಟಿಂಗ್ ಟೆಕ್ನಿಕ್ ಅಂತ ಕರಿತೀವಿ, ಅಂದ್ರೆ ಸಾರ್ಟಿಂಗ್ ಮೆಥಡ್ ಅಂತ ಕರಿತೀವಿ. ಸಾರ್ಟಿಂಗ್ ಈಸ್ ಎ ಪ್ರೊಸೆಸ್ ಆಫ್ arranging the data elements in the form of ascending or descending order. So sorting ಅಂದ್ರೆ ಏನು ಅಂತ ಗೊತ್ತಾಯ್ತಾ? Means a sorting is a process of arranging the data elements in the form of ascending or descending order. ಅಂದ್ರೆ ನಮ್ ಕಡೆ ಇರತಕ್ಕಂತ ಡೇಟಾ ಎಲಿಮೆಂಟ್ಸ್ ಅನ್ನ ಅಸೆಂಡಿಂಗ್ ಆರ್ಡರ್ ಅಥವಾ ಡಿಸೆಂಡಿಂಗ್ ಆರ್ಡರ್ ಒಳಗೆ ಅದನ್ನ ಅರೇಂಜ್ ಮಾಡೋದಕ್ಕನ್ನ ಸಾರ್ಟಿಂಗ್ ಮೆಥಡ್ ಅಂತ ಕರೀತಾರೆ. ಓಕೆನಾ? ಸೊ ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ಇವಾಗ 30, 80, 50, 10, 70, 100, 90. So we have ಡಿಫ್ರೆಂಟ್ ನಂಬರ್ ಆಫ್ ಎಲಿಮೆಂಟ್ಸ್. ನಮ್ ಕಡೆ ಇವಾಗ ಡಿಫ್ರೆಂಟ್ ಎಲಿಮೆಂಟ್ಸ್ ಅದಾವ. ಸೊ ಈ ಡಿಫ್ರೆಂಟ್ ಎಲಿಮೆಂಟ್ಸ್ ಅನ್ನ ನಾವು ಇವಾಗ ಅಸೆಂಡಿಂಗ್ ಆರ್ಡರ್ ಒಳಗನ್ನ ಅರೇಂಜ್ ಮಾಡೋದಾದ್ರೆ ಫಸ್ಟ್ ಯಾವ ನಂಬರ್ ಬರ್ತೈತಿ ಅಂದ್ರೆ 10, ದೆನ್ ನೆಕ್ಸ್ಟ್ 30, ದೆನ್ 50, 70, 80, 90, 100. ಸೊ ಇದಕ್ಕೆ ನಾವ್ ಏನಂತ ಕರಿತೀವಿ ಅಂದ್ರೆ ಅಸೆಂಡಿಂಗ್ ಆರ್ಡರ್ ಅಂತ ಕರಿತೀವಿ. ಇದನ್ನ ಡಿಸೆಂಡಿಂಗ್ ಆರ್ಡರ್ ಒಳಗೆ ಅರೇಂಜ್ ಮಾಡೋದಾದ್ರೆ ಫಸ್ಟ್ 100, 90, 80, 70, 50, 30, 10. ಸೊ ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ಡಿಸೆಂಡಿಂಗ್ ಆರ್ಡರ್ ಅಂತ ಕರಿತೀವಿ.
ಅರ್ಥ ಆಯ್ತಾ? ಸಾರ್ಟಿಂಗ್ ಅಂದ್ರೆ ಏನು? ಸಾರ್ಟಿಂಗ್ ಇಸ್ ಅ ಪ್ರೊಸೆಸ್ ಆಫ್ ಅರೇಂಜಿಂಗ್ ದ ಡೇಟಾ ಎಲಿಮೆಂಟ್ಸ್ ಇನ್ ದ ಫಾರ್ಮ್ ಆಫ್ ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಆರ್ಡರ್, ದಟ್ ಇಸ್ ಕಾಲ್ಡ್ as what? Sorting. ಓಕೆನಾ? ದೆನ್ ಲೆಟ್ us discuss types of sorting techniques. ಸೊ ಸಾರ್ಟಿಂಗ್ ಟೆಕ್ನಿಕ್ಸ್ ಯಾವ್ಯಾವ ಅಂತ ಇವಾಗ ಡಿಸ್ಕಷನ್ ಮಾಡೋಣ. ಸೊ ದೇರ್ ಆರ್ 3 types of sorting techniques: bubble sort, selection sort, insertion sort. ಸೊ ಲೆಟ್ us discuss bubble sort. bubble sort ಏನಂದ್ರೆ ಅಂತ ಡಿಸ್ಕಷನ್ ಮಾಡೋಣ ಬನ್ನಿ ಇವಾಗ. ಓಕೆ ಸ್ಟೂಡೆಂಟ್ಸ್, ಇವಾಗ ಬಬಲ್ ಶಾರ್ಟ್ ಅಂದ್ರೆ ಏನು ಅಂತ ನೋಡೋಣ. ಸೊ ಅದಕ್ಕಿಂತ ಮುಂಚೆ ನಮ್ಮ ಸಾರ್ಟಿಂಗ್ ಟೆಕ್ನಿಕ್ ಅಲ್ಲಿ ಎಷ್ಟು ಅದಾವ್ರಿ? ದೇರ್ ಆರ್ 3 types of sorting techniques ನಾವು: ಬಬಲ್ ಸಾರ್ಟ್, ಸೆಲೆಕ್ಷನ್ ಸಾರ್ಟ್ ಮತ್ತೆ ಇನ್ಸರ್ಷನ್ ಸಾರ್ಟ್. ಸೊ ಇದ್ರೊಳಗಡೆ ಫಸ್ಟ್ ಒನ್ ಯಾವ್ದಂದ್ರೆ ಬಬಲ್ ಶಾರ್ಟ್. ಸೊ ಬಬಲ್ ಶಾರ್ಟ್ ಒಳಗೆ ನಾ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಸೊ ಈ ಶಾರ್ಟಿಂಗ್ ಟೆಕ್ನಿಕ್ ಒಳಗಡೆ ಫಸ್ಟ್ ಟು ಫೈಂಡ್ ದ ಲಾರ್ಜೆಸ್ಟ್ ಎಲಿಮೆಂಟ್ ಇನ್ ದ ಲಿಸ್ಟ್. ಸೊ ಲಿಸ್ಟ್ ಹೋಗಿರ್ತಕ್ಕಂಥ ಲಾರ್ಜೆಸ್ಟ್ ಎಲಿಮೆಂಟ್ ಅನ್ನ ಫೈಂಡ್ ಮಾಡಿ ಅದನ್ನ ಅದ್ರ ಕರೆಕ್ಟ್ ಪೊಸಿಷನ್ ಗೆ ಶಿಫ್ಟ್ ಮಾಡೋದು ಏನಂತ ಕರಿತೀವಿ ಅಂದ್ರೆ ನಾವು ಬಬಲ್ ಶಾರ್ಟ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ಡೆಫಿನಿಷನ್ ನೋಡೋದಾದ್ರೆ ಇನ್ ಶಾರ್ಟಿಂಗ್, ಸೊ ಇವಾಗ ಡೆಫಿನಿಷನ್ ನೋಡೋದಾದ್ರೆ ಫಸ್ಟ್ ನೋಡಿ, ಇಟ್ ಶಾರ್ಟ್ಸ್ ಎ ಗಿವನ್ ಲಿಸ್ಟ್ ಆಫ್. ಸೊ ಇವಾಗ ನೋಡಿ ಬಬಲ್ ಶಾರ್ಟ್ ಅಂದ್ರೆ ಏನು ಅಂತ ನೋಡೋದಾದ್ರೆ, ಇಟ್ ಶಾರ್ಟ್ಸ್ ಎ ಗಿವನ್ ಲಿಸ್ಟ್ ಆಫ್ ಎಲಿಮೆಂಟ್ಸ್ ಬೈ ರಿಪೀಟೆಡ್ಲಿ ಕಂಪೇರಿಂಗ್ ದ ಅಡ್ಜಸೆಂಟ್ ಎಲಿಮೆಂಟ್ ಅಂಡ್ ಸ್ವಾಪ್ ದೆಮ್ ಇಫ್ ದೇ ಆರ್ ಅನ್ಆರ್ಡರ್ಡ್. ಅಂದ್ರೆ ಫಸ್ಟ್ ಕಂಪ್ಯಾರಿಸನ್ ಆಫ್ ಪಾಸ್ ಒನ್ ಒಳಗಡೆ ಏನಾಗ್ತದೆ ಅಂದ್ರೆ ಫಸ್ಟ್ ಎಲಿಮೆಂಟ್ ಮತ್ತೆ ಸೆಕೆಂಡ್ ಎಲಿಮೆಂಟ್ ಕೂಡ ಕಂಪ್ಯಾರಿಸನ್ ಆಗ್ತದೆ. ಸೊ ಬೋತ್ ಆರ್ ಇನ್ ಅನ್ಆರ್ಡರ್ಡ್ ಒಳಗಿದ್ದು ಅಂದ್ರೆ ಅವೆರಡು ಏನಾಗ್ತದೆ ಅಂದ್ರೆ ಇಂಟರ್ಚೇಂಜ್ ಆಗ್ತದೆ, ಅದ್ರ ಪೊಸಿಷನ್ ಚೇಂಜ್ ಆಗ್ತೈತಿ. ಸೊ 1 ಇದ್ದಲ್ಲಿ ಎತ್ತು ಹೋಗ್ತೈತಿ, 2 ಇದ್ದಲ್ಲಿ 1 ಬರ್ತೈತಿ, ಅದ್ರ ಪೊಸಿಷನ್ ಚೇಂಜ್ ಆಗ್ತೈತಿ. ಅಂದ್ರೆ ಅಲ್ಲಿ ಏನಾಗ್ತೈತಿ ಅಂದ್ರೆ ಡೇಟಾ ಅರೇಂಜ್ ಆಗ್ತೈತಿ. ಯಾವ ಆರ್ಡರ್ ಒಳಗಡೆ? ಅಸೆಂಡಿಂಗ್ ಆರ್ಡರ್ ಒಳಗಡೆ ಅರೇಂಜ್ ಆಗ್ತೈತಿ. ಓಕೆನಾ? ದೆನ್ ಸ್ವಾಪಿಂಗ್ ಟು ಎಲಿಮೆಂಟ್ಸ್ ಮೀನ್ ಚೇಂಜಿಂಗ್ ದೇರ್ ಪೊಸಿಷನ್. ಅದ್ರ ಪೊಸಿಷನ್ ಅಷ್ಟೇ ಅಲ್ಲಿ ಚೇಂಜ್ ಆಗ್ತೈತಿ. ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಬಬಲ್ ಶಾರ್ಟ್ ಅಂತ ಕರಿತೀವಿ. ಇದ್ರಾಗ ಇನ್ನೊಂದು ನೋಡ್ರಿ, ಇನ್ ಆರ್ಡರ್ ಟು ಅರೇಂಜ್ ದ ಎಲಿಮೆಂಟ್ಸ್ ಇನ್ ಅಸೆಂಡಿಂಗ್ ಆರ್ಡರ್, ದ ಲಾರ್ಜೆಸ್ಟ್ ಎಲಿಮೆಂಟ್ ಈಸ್ ಐಡೆಂಟಿಫೈಡ್ ಆಫ್ಟರ್ ಈಚ್ ಪಾಸ್ ಅಂಡ್ ಪ್ಲೇಸ್ಡ್ ಅಟ್ ದ ಕರೆಕ್ಟ್ ಇನ್ ದ ಲಿಸ್ಟ್. ಅಂದ್ರೆ ನಾವು ಫಸ್ಟ್ ನಮ್ ಲಿಸ್ಟ್ ಒಳಗೆ ಇರ್ತಕ್ಕಂಥ ಫಸ್ಟ್ ಲಾರ್ಜೆಸ್ಟ್ ಎಲಿಮೆಂಟ್ ಯಾವ್ದೈತೆ ಅಂದ್ರೆ ಅದನ್ನ ಐಡೆಂಟಿಫೈ ಮಾಡ್ಬೇಕು. ಸ್ವಾಪ್ ಮಾಡ್ಕೋತ ಐಡೆಂಟಿಫೈ ಮಾಡ್ಬೇಕು. ಐಡೆಂಟಿಫೈ ಆದ್ಮೇಲೆ ನಮಗೆ ಏನ್ ಸಿಗ್ತೈತೆ? ಅಲ್ಲಿ ಒಂದು ಲಾರ್ಜೆಸ್ಟ್ ಎಲಿಮೆಂಟ್ ಸಿಗ್ತೈತಿ. ಆ ಲಾರ್ಜೆಸ್ಟ್ ಎಲಿಮೆಂಟ್ ಅನ್ನ ಅದ್ರ ಕರೆಕ್ಟ್ ಪೊಸಿಷನ್ ಹೋಗಿ ಸೆಟ್ ಮಾಡ್ಬೇಕು. ಓಕೆನಾ? ದೆನ್ ಇನ್ ನೆಕ್ಸ್ಟ್ ಪಾರ್ಟ್ ಇಟ್ ಕೆನ್ ನಾಟ್ ಬಿ ಕನ್ಸಿಡರ್ಡ್. ನೆಕ್ಸ್ಟ್ ಪಾಸ್ ಒಳಗೆ ಅದನ್ನ ಕನ್ಸಿಡರ್ ಮಾಡಂಗಿಲ್ಲ. ಸೊ ಯಾಕೆ ಕನ್ಸಿಡರ್ ಮಾಡಂಗಿಲ್ಲ ಅಂತ ಕೇಳ್ಬೋದು ನೀವು. ಯಾಕಂದ್ರೆ ಇಟ್ ಈಸ್ ಆಲ್ರೆಡಿ ಇನ್ ಇಟ್ಸ್ ಕರೆಕ್ಟ್ ಪೊಸಿಷನ್. ಅದು ಆಲ್ರೆಡಿ ಏನಿದೆ ಅದು ಕರೆಕ್ಟ್ ಪೊಸಿಷನ್ ದಾಗ ಐತಿ. ಓಕೆನಾ? ಸೊ ಟೋಟಲ್ ಎಷ್ಟು ಪಾಸ್ ಆಗ್ತಾವ್ರಿ ಸರ್ ಅಂತ ಕೇಳೋದು. ಎಷ್ಟು ಪಾಸ್ ಅಂದ್ರೆ n-1 ಪಾಸಸ್ ಆಗ್ತಾವ. ನಮ್ ಕಡೆ ಎಷ್ಟು ಎಲಿಮೆಂಟ್ ಅದಲ್ಲ ಅದಕ್ಕಿಂತ ಒಂದು ಎಲಿಮೆಂಟ್ ಕಡಿಮೆ ಅಂದ್ರೆ ಒಂದು ಪಾಸಸ್ ಕಡಿಮೆ ಆಗ್ತೈತಿ. 6 ಎಲಿಮೆಂಟ್ಸ್ ಅಂದ್ರೆ 5 ಪಾಸಸ್ ಆಗ್ತೈತಿ. 5 ಎಲಿಮೆಂಟ್ಸ್ ಅಂದ್ರೆ 4 ಪಾಸಸ್ ಆಗ್ತೈತಿ. ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಪಾಸಸ್ ಅಂತ ಕರಿತೀವಿ. ಕಂಪ್ಯಾರಿಸನ್ ಆಫ್ ಪಾಸಸ್ 1, ಪಾಸ್ 2, ಪಾಸ್ 3 ಅಂತ ಕರಿತೀವಿ. ಓಕೆನಾ? ಇವಾಗ ಒಂದು ನಿಮ್ಗೆ ಎಕ್ಸಾಂಪಲ್ ಸಾಲ್ವ್ ಮಾಡಿದ್ನು ಅದನ್ನ ನೋಡ್ರೆ ಈಸಿಯಾಗಿ ಗೊತ್ತಾಗ್ತೈತಿ ಬಬಲ್ ಶಾರ್ಟ್ ಅಂದ್ರೆ ಏನು ಅಂತ ಹೇಳಿ. ಓಕೆನಾ? ಬಟ್ ನಿಮ್ ಮೇನ್ ಎಕ್ಸಾಮ್ದಾಗ ಸೆಕೆಂಡ್ PUC ಮೇನ್ ಎಕ್ಸಾಮ್ ಕೇಳೋದನ್ನ ಕಂಪ್ಯಾರಿಸನ್. ಇದನ್ನ ಬಿಟ್ರೆ ತೇರಿ ಏನು ಕೇಳಂಗಿಲ್ಲ. ಸೆಕ್ಷನ್ ಇ ಒಳಗೆ ಕೇಳೋದಂದ್ರೆ ಅದು ಕಂಪ್ಯಾರಿಸನ್ ಕೇಳ್ತಾರೆ 100%. ಜಸ್ಟ್ ಈಗ ನಾವು ಒಂದು ಎಕ್ಸಾಂಪಲ್ ಸಾಲ್ವ್ ಮಾಡಿದ್ರು ಈ ತರ ನಿಮ್ ಮೇನ್ ಎಕ್ಸಾಮ್ ದಾಗ ಸಾಲ್ವ್ ಮಾಡಿದ್ರೆ ಈಸಿಯಾಗಿ 5 ಮಾರ್ಕ್ಸ್ ಬರ್ತಾವ ನಿಮ್ಗೆ. 100% ಬರುವಂತ ಕ್ವಶನ್ ಇದು. ಓಕೆ ಸ್ಟೂಡೆಂಟ್ಸ್, ಸೊ ಪ್ರತಿ ವರ್ಷ ರಿಪೀಟ್ ಆಗುವಂತ 100% ಕೇಳುವಂತ ಕ್ವಶನ್ ಯಾವ್ದಪ್ಪ ಅಂದ್ರೆ ಅದು ಶಾರ್ಟಿಂಗ್ ಟೆಕ್ನಿಕಲ್ಲಿ ಬರ್ತಕ್ಕಂಥ ಬಬಲ್ ಶಾರ್ಟ್ ಆದ್ರಾಗಿರ್ಬೋದು, ಸೆಲೆಕ್ಷನ್ ಶಾರ್ಟ್ ಆದ್ರಾಗಿರ್ಬೋದು, ಅಥವಾ ಇನ್ಸೆಷನ್ ಶಾರ್ಟ್ ಆದ್ರೂ ಆಗಿರ್ಬೋದು. ಬಟ್ ಕಂಪ್ಯಾರಿಸನ್ ಆಫ್ ಪಾಸಸ್ ಅನ್ನ ಕೇಳ್ತಾರೆ. ಇದನ್ನ ಬಿಟ್ಟರೆ ಬೇರೆ ಯಾವ ಕ್ವಶನ್ಸ್ ಬರೋದಿಲ್ಲ ಅದ್ರೊಳಗೆ 5 ಮಾರ್ಕ್ಸ್ ಒಳಗಡೆ. ಅದು ಸೆಕ್ಷನ್ ಇ ಒಳಗಡೆ ಫಸ್ಟ್ ಕ್ವಶನ್ ಯಾವ್ದಪ್ಪ ಅಂದ್ರೆ ಇದೇ ಕ್ವಶನ್ ಇರ್ತೈತಿ. ಓಕೆನಾ? ಸೊ 6 ಎಲಿಮೆಂಟ್ ಕೊಡ್ತಾರೋ, 6 ಎಲಿಮೆಂಟ್ ಒಳಗೆ 5 ಪಾಸಸ್ ಆಗ್ತಾವು. ಈ 5 ಪಾಸಸ್ ಅನ್ನ ನೀವು ಕರೆಕ್ಟ್ ಆಗಿ ಆ ಲಿಸ್ಟ್ ಅನ್ನ ಅಸೆಂಡಿಂಗ್ ಆರ್ಡರ್ ಒಳಗೆ ಅರೇಂಜ್ ಮಾಡಿದ್ರೆ ಅಂದ್ರೆ ಕರೆಕ್ಟ್ ಆಗಿ ನಿಮಗೆ 5 ಮಾರ್ಕ್ಸ್ ಬರ್ತಾವ. ಎಲ್ಲಿ ಮಾರ್ಕ್ಸ್ ತೆಗಿಯೋ ಚಾನ್ಸಸ್ ಇಲ್ಲ ಅಲ್ಲಿ. ಓಕೆನಾ? ಸೊ ಯಾವ ತರ ಪಾಸಸ್ ಮಾಡ್ತಾರ ಅಂತ ನೋಡೋಣ ಬನ್ನಿ. ಸೊ ಈ ಎಕ್ಸಾಂಪಲ್ ನೀವು ಸಾಲ್ವ್ ಮಾಡಿದ್ರೆ ಅಂದ್ರೆ ಈಸಿಯಾಗಿ 5 ಮಾರ್ಕ್ಸ್ ಬರ್ತಾವ. ನೋಡ್ರಿ, ಇವಾಗ ಅವ್ರ ಒಂದು ಎಲಿಮೆಂಟ್ಸ್ ಕೊಟ್ಟಾರ. ಯಾವ ಎಲಿಮೆಂಟ್ಸ್ ಕೊಟ್ಟಾರ್ರಿ? 82, 56, 28, 73, 31, 12. 1, 2, 3, 4, 5, 6 ಎಲಿಮೆಂಟ್ಸ್ ಕೊಟ್ಟಾರ. ಸೊ 6 ಎಲಿಮೆಂಟ್ಸ್ ಅಂದ್ರೆ ಎಷ್ಟು ಪಾಸ್ ಆಗ್ತಾವ್ರಿ? 5n-1, 6 - 1 5. ಸೊ 5 ಪಾಸಸ್ ಆತಂದ್ರೆ 100% ನಿಮಗ 5 ಮಾರ್ಕ್ಸ್ ಬರ್ತಾವ. ಇವಾಗ ನೋಡ್ರಿ, ಸೊ ಕಂಪ್ಯಾರಿಸನ್ ಆಫ್ ಪಾಸ್ 1, ಕಂಪ್ಯಾರಿಸನ್ ಆಫ್ ಪಾಸ್ 1. ಫಸ್ಟ್ ಪಾಸ್ ಒಳಗೆ ಏನೇನು ಹಾಕೋ ನೋಡ್ರಿ, 82, 56, 28, 73, 31, 12. ಫಸ್ಟ್ ಟು ಕಂಪ್ಯಾರಿಸನ್ ಬಿಟ್ವೀನ್ ಫಸ್ಟ್ 2 ಎಲಿಮೆಂಟ್ಸ್. ಈ 2 ಎಲಿಮೆಂಟ್ ಕೂಡ ಕಂಪ್ಯಾರಿಸನ್ ಮಾಡ್ರಿ ಏನಾಗುತ್ತೆ ನೋಡ್ರಿ. 82 ಈಸ್ ಗ್ರೇಟರ್ ದನ್ 56. ಇಲ್ಲಿ ಬರೀದ್ ನೋಡ್ರಿ ಈ ಕಡೆ
82 is greater than 56. Condition becomes true. Both are in unordered. Unordered ಉಳಿದವು ಏನ್ ಮಾಡ್ರಿ ಸ್ವಾಪ್ ಅಂತ ಬರೀರಿ ಸ್ವಾಪ್. ಓಕೆ ಏನಾಗುತ್ತೆ ನೋಡ್ರಿ 56 82 28 73 31 12. ಓಕೆ ನೆಕ್ಸ್ಟ್ ಟು ಎಲಿಮೆಂಟ್ ಕೂಡ ಕಂಪ್ಯಾರಿಸನ್ ಮಾಡ್ರಿ ಏನು 82 is greater than 28. 82 is greater than 28. Condition becomes true. Swap ಮಾಡ್ರಿ ಮತ್ತ 56 ಏನಾಗತ್ರಿ 28 82 73 31 12. ನೆಕ್ಸ್ಟ್ ಟು ಎಲಿಮೆಂಟ್ ಕೂಡ ಕಂಪ್ಯಾರಿಸನ್ ಮಾಡಿ ಸೇಮ್ 82 is greater than 73. Condition becomes true. If they are in unordered, swap. ಏನಾಗತ್ರಿ 56 28 73 82 31 12. ನೆಕ್ಸ್ಟ್ ಟು ಎಲಿಮೆಂಟ್ ಕೂಡ ಕಂಪ್ಯಾರಿಸನ್ ಸೇಮ್ ಕಂಪ್ಯಾರಿಸನ್ ಮಾಡ್ರಿ ಇಲ್ಲಿ ನೋಡ್ರಿ 82 is greater than 31. Condition becomes true. Swap ಮಾಡ್ರಿ ಏನಾಗತ್ರಿ 56 28 73 31 82 12. ಸೊ ಲಾಸ್ಟ್ ಕಂಪ್ಯಾರಿಸನ್ ಮಾಡ್ರಿ ಏನಾಗತ್ರಿ 82 is greater than 12. Condition becomes true. Swap. So 56 28 73 31 12 82. ಇವಾಗ ನೋಡ್ರಿ 82 ದ ಲಾರ್ಜೆಸ್ಟ್ ಎಲಿಮೆಂಟ್ ನಮಗ್ ಸಿಕ್ಕಾದ್ಮೇಲೆ ಅದು ಎಲ್ಲಿಗೆ ಹೋಯ್ತು ನೋಡ್ರಿ ಇಟ್ ಶಿಫ್ಟೆಡ್ ಟು ಇನ್ ಇಟ್ಸ್ ಕರೆಕ್ಟ್ ಪೊಸಿಷನ್. ಅದು ಕರೆಕ್ಟ್ ಪೊಸಿಷನ್ ಹೋಯ್ತಾ 82 in its correct position. Other correct position the ಹೋತು. Okay, then it cannot be considered in further passes. So next pass ಹೋಗ ಈ ಎಲಿಮೆಂಟ್ ಅನ್ನು ನಾವು ಕನ್ಸಿಡರ್ ಮಾಡಂಗಿಲ್ಲ ಬಿಕಾಸ್ ಇಟ್ ಈಸ್ ಆಲ್ರೆಡಿ ಇನ್ ಇಟ್ಸ್ ಕರೆಕ್ಟ್ ಪೊಸಿಷನ್. ಅದು ಅದರ ಕರೆಕ್ಟ್ ಪೊಸಿಷನ್ ದಾಗ ಇದೆ. ಅದು ನೆಕ್ಸ್ಟ್ ಪಾಸ್ ಹೋಗಿ ಕನ್ಸಿಡರ್ ಮಾಡಂಗಿಲ್ಲ. ಇದು ಪಾಸ್ 1 ಮುಗೀತು. ಸೊ ಕಂಪ್ಯಾರಿಸನ್ ಆಫ್ ಪಾಸ್ 2. ಕಂಪ್ಯಾರಿಸನ್ ಆಫ್ ಪಾಸ್ 2. ಸೊ ಯಾವ ಎಲಿಮೆಂಟ್ಸ್ ಅದಾವ ನೋಡ್ರಿ ಈ ಲಾಸ್ಟ್ ಎಲಿಮೆಂಟ್ಸ್ ನೋಡ್ರಿ 56 28 73 31 12 82 ಇನ್ ಇಟ್ಸ್ ಕರೆಕ್ಟ್ ಪೊಸಿಷನ್. ಅದಕ್ಕೆ ಬಾಕ್ಸ್ ಹಾಕ್ಬಿಡ್ರಿ ಯಾಕಂದ್ರೆ ಅದು ನೆಕ್ಸ್ಟ್ ಪಾಸಸ್ ಕನ್ಸಿಡರ್ ಮಾಡಂಗಿಲ್ಲ. ಓಕೆನಾ ಸೇಮ್ ಪಾಸಸ್ ನೋಡ್ರಿ 56 ಈಸ್ ಗ್ರೇಟರ್ 56 is greater than 28. Condition becomes true. Swap ಮಾಡಿ ಏನಾಗತ್ರಿ 28 56 73 31 12 82 needs correct position. ಓಕೆನಾ ನೆಕ್ಸ್ಟ್ ನೋಡಿ ಕಂಪ್ಯಾರಿಸನ್ ಮಾಡ್ರಿ 56 is greater than 73. 56 is greater than 73. Condition becomes false. When the condition becomes false, no change. So ನೋಡ್ರಿ ನೆಕ್ಸ್ಟ್ 28 as it is ಹಂಗೈತೆ 56 ಹಂಗೈತಿ 73 ಹಂಗೈತಿ 31 12 82 in its correct position. ಇವಾಗ ಈ ನೆಕ್ಸ್ಟ್ ಟು ಎಲಿಮೆಂಟ್ಸ್ ಕೂಡ ಕಂಪ್ಯಾರಿಸನ್ ಮಾಡ್ರಿ 73 is greater than 31. Condition becomes true. Swap. ಏನಾಗತ್ರಿ 28 56 31 73 12 82. ಓಕೆನಾ ದೆನ್ ಲಾಸ್ಟ್ ಕಂಪ್ಯಾರಿಸನ್ ಮಾಡಿ ನೋಡ್ರಿ 73 is greater than 12. Condition becomes true. When the condition becomes true, swap the elements to interchange the two elements. Okay, 28 56 31 12 73 82. ಇವಾಗ ನೋಡ್ರಿ 73 ಎಲ್ಲಿ ಬೈತ್ರಿ it shifted to in its correct position. 73 is shifted to in its correct position means it cannot be considered in further passes. ಅಂದ್ರೆ ನೆಕ್ಸ್ಟ್ ಪಾಸ್ ಈ ಎಲಿಮೆಂಟ್ ಅನ್ನು ಕನ್ಸಿಡರ್ ಮಾಡಂಗಿಲ್ಲ. ಯಾಕಂತ ಕೇಳಬಹುದು ಯಾಕಂದ್ರೆ ಇಟ್ ಇಸ್ ಆಲ್ರೆಡಿ ಇನ್ ಇಟ್ಸ್ ಕರೆಕ್ಟ್ ಪೊಸಿಷನ್. ಅದು ಕರೆಕ್ಟ್ ಪೊಸಿಷನ್ ದಾಗ ಹೋಗಿ ಸಿಗ್ತಾ ಇತ್ತು. ಸೊ ಅದನ್ನ ನಾವು ನೆಕ್ಸ್ಟ್ ಇವಾಗ ಏನ್ ಮಾಡಂಗಿಲ್ಲ ಕನ್ಸಿಡರ್ ಮಾಡಂಗಿಲ್ಲ. ಈಗ ನೆಕ್ಸ್ಟ್ ಉಳಿದಂತ 4 ಎಲಿಮೆಂಟ್ಸ್ ಕೂಡ ನಾವ್ ಈಗ ಏನ್ ಮಾಡ್ಬೇಕಂದ್ರೆ ಕಂಪ್ಯಾರಿಸನ್ ಮಾಡ್ಬೇಕು. ಸೊ ಯಾರು ನೋಟ್ ಮಾಡ್ಕೋದ್ರಿ ನೋಟ್ ಮಾಡ್ಕೋರಿ ಎರೇಸ್ ಮಾಡಿ ಈ ಕಡೆ ಮತ್ತೆ ಸಾಲ್ವ್ ಮಾಡ್ತಾನೆ. ಓಕೆನಾ ಸೊ ಟೋಟಲ್ ಎಷ್ಟು ಪಾಸ್ ಆಯ್ತು ಇವಾಗ 2 ಪಾಸಸ್ ಆಯ್ತು.
ಹಾ ಸೊ ಥರ್ಡ್ ಪಾಸ್ ಒಳಗೆ ನೋಡ್ರಿ, ಥರ್ಡ್ ಪಾಸ್ ಒಳಗೆ ಈ ಲಿಸ್ಟ್ ಅನ್ನ ಕನ್ಸಿಡರ್ ಮಾಡ್ರಿ. 28, 56, 31, 12, 73, 82. Last two elements already in its correct position. It cannot be considered in next passes. Next pass ಒಳಗೆ ಎರಡು ಎಲಿಮೆಂಟ್ ಅನ್ನ ಕನ್ಸಿಡರ್ ಮಾಡಂಗಿಲ್ಲ. ಓಕೆನಾ? ಸೊ ಫಸ್ಟ್ ಎಲಿಮೆಂಟ್ ಸೇಮ್ ಮಾಡಿ, ಇದಕ್ಕೆ ಏನಂತ ಕರಿತೀವಿ ಅಂದ್ರೆ, ಸಾರಿ ಬರಲಿಲ್ಲ, ಕಂಪ್ಯಾರಿಸನ್ ಆಫ್ ಪಾಸ್ 3. ಕಂಪ್ಯಾರಿಸನ್ ಆಫ್ ಪಾಸ್ 3. ಸೊ ಫಸ್ಟ್ ಎಲಿಮೆಂಟ್ ಕಂಪ್ಯಾರಿಸನ್ ಮಾಡ್ರಿ. 28 is greater than 56. False. When the condition becomes false, no change. Shift ಮಾಡುವಂಗಿಲ್ಲ because already in its correct position. Just assume. 28, 56, 31, 12, 73, 82. Next ನೋಡ್ರಿ. Next two elements. 56 is greater than 31. Condition becomes true. When the condition becomes true, to insert in the two element. That is called as what? Swap. 28, 31, 56, 12, 73, 82. Okay. Next comparison between two elements. 56 is greater than 12. Condition becomes true. Swap. 28, 31, 12, 56, 73, 82. ಇವಾಗ ನೋಡ್ರಿ, 56 in its correct position. It cannot be considered in further passes. Next pass ಒಳಗೆ ಇದನ್ನ ಕನ್ಸಿಡರ್ ಮಾಡಂಗಿಲ್ಲ. ಉಳಿದ ಅಷ್ಟೇ 3 ಎಲಿಮೆಂಟ್ಸ್, ಲಾಸ್ಟ್ 2 ಪಾಸಸ್ ಅಷ್ಟೇ ಉಳಿದು. ಓಕೆನಾ? ಸೊ ಆ ಕಡೆ ಇದನ್ನ ನೋಟ್ ಮಾಡ್ಕೊಂತೀನಿ ಅಂತ ಅನ್ಕೊಂಡಾನಿ. ಇವಾಗ ಅದನ್ನ ಎರೇಸ್ ಮಾಡ್ದನು. ಸೊ ಯಾರು ನೋಟ್ ಮಾಡ್ಕೊಂಡಿಲ್ಲ, ವಿಡಿಯೋ ಪಾಸ್ ಮಾಡ್ಕೊಂಡು ನೋಟ್ ಮಾಡ್ಕೋರಿ. ಇವಾಗ ಕಂಪ್ಯಾರಿಸನ್ ಆಫ್ ಪಾಸ್ 4 ಲಿಸ್ಟ್ ಏನೇನದಾವ ನೋಡ್ರಿ ಎಲಿಮೆಂಟ್ಸ್. 28, 31, 12, 56, 73, 82. So last two elements already in its correct position. It cannot be considered in further passes. Okay na? ಈ ಕಡೆ ನೋಡ್ರಿ. So 28 is greater than 31. 28 is greater than. Condition becomes true. No, condition becomes false. When the condition becomes false, no change. ಅಂದ್ರೆ interchange ಆಗಂಗಿಲ್ಲ because the elements are already in its correct position. Okay na? So 28, 31, 12, 56, 73, 82. Okay. Next comparison ಮಾಡಿ ನೋಡ್ರಿ. 31 is greater than 12. Condition becomes true. When the condition becomes true, swap. Interchange the two elements. 28, 12, 31, 56, 73, 82. Okay na? ಇವಾಗ ನೋಡ್ರಿ, ಲಾಸ್ಟ್ 4 elements already in its correct position. It cannot be considered in next passes. Okay, so pass 4 ಆಯ್ತು. Last 4 comparison of pass 5. ಯಾವ್ಯಾವ ಎಲಿಮೆಂಟ್ಸ್ ಅದಾವ್ರಿ? 28, 12, 31, 56, 73, 82. ಸೊ ಲಾಸ್ಟ್ 4 ಎಲಿಮೆಂಟ್ಸ್ ಆಲ್ರೆಡಿ ಇನ್ ಇಟ್ಸ್ ಕರೆಕ್ಟ್ ಪೊಸಿಷನ್. ಅವ್ನ ನಾವು ಚೆಕ್ ಮಾಡೋ ಹಂಗಿಲ್ಲ, ಯಾಕಂದ್ರೆ ಆಲ್ರೆಡಿ ಅವು ಕರೆಕ್ಟ್ ಪೊಸಿಷನ್ ದಾವ್. ಪಾಸ್ 5 ಒಳಗಡೆ ಒಂದೇ ಕಂಪ್ಯಾರಿಸನ್ ಆಗ್ತೈತಿ ನೋಡ್ರಿ. 28 is greater than 12. Condition becomes true. When the condition becomes true, swap 12, 28, 31, 56, 73, 82. So ಇವಾಗ ಲಿಸ್ಟ್ ಕನ್ಸಿಡರ್ ಮಾಡ್ರಿ, ಲಿಸ್ಟ್ ಚೆಕ್ ಮಾಡ್ರಿ. The list is in sorted order. 12, 28, 31, 56, 73, 82. ಓಕೆ, ಶಾರ್ಟೆಡ್ ಆರ್ಡರ್ ಒಳಗೆ ಆಯ್ತಾ. ಯಾವ ಮೆಥಡ್ ಅನ್ನ ಯೂಸ್ ಮಾಡಿದೀವಿ ನಾವು? ಬಬಲ್ ಶಾರ್ಟ್ ಟೆಕ್ನಿಕ್ಸ್ ಅನ್ನ ಯೂಸ್ ಮಾಡಿದೀವಿ. ಸೊ ಈ ಟೆಕ್ನಿಕ್ ಅನ್ನ ಯೂಸ್ ಮಾಡ್ಕೊಂಡು ಅಸೆಂಡಿಂಗ್ ಆರ್ಡರ್ ಒಳಗೆ ಇರ್ತಕ್ಕಂಥ, ಅಂದ್ರೆ ಜಿಗ್ಜಾಗ್ ಆರ್ಡರ್ ಇರ್ತಕ್ಕಂಥ ಎಲಿಮೆಂಟ್ಸ್ ಅನ್ನ ಅಸೆಂಡಿಂಗ್ ಆರ್ಡರ್ ಒಳಗೆ ನಾವು ಮಾಡಿದೀವಿ. ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ಶಾರ್ಟಿಂಗ್ ಟೆಕ್ನಿಕ್ ಇನ್ ಬಬಲ್ ಶಾರ್ಟ್ ಅಂತ ಕರಿತೀವಿ. ಓಕೆನಾ? ಸೊ ದಿಸ್ ಕ್ವಶನ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಯುವರ್ ಮೇನ್ ಎಕ್ಸಾಮ್. ಈ 5 ಪಾಸಸ್ ಅನ್ನ ಮಾಡಿದ್ರೆ ಅಂದ್ರೆ ನಿಮಗೆ ಈಸಿಯಾಗಿ 5 ಮಾರ್ಕ್ಸ್ ಬರ್ತದೆ. ಓಕೆನಾ? ಸೊ ಯಾರು ನೋಟ್ ಮಾಡ್ಕೊಂಡಿಲ್ಲ ನೋಟ್ ಮಾಡ್ಕೋರಿ. ಸೊ ಫೈನಲಿ ಇನ್ನೊಂದು ಸ್ಟೇಟ್ಮೆಂಟ್ ಬರ್ತದೆ, ಆ ಸ್ಟೇಟ್ಮೆಂಟ್ ತೋರಿಸಿ ನೋಟ್ ಮಾಡ್ಕೊಂಡಿಲ್ಲ ವಿಡಿಯೋನ ಪಾಸ್ ಮಾಡ್ರಿ, ಪಾಸ್ ಮಾಡ್ಕೊಂಡ ಎಲ್ಲಾನು ನೋಟ್ ಮಾಡ್ಕೋರಿ ಅಂತ ಹೇಳ್ತಾ ನೋಡಿ.
ಸೊ ಲಾಸ್ಟ್ ಸ್ಟೇಟ್ಮೆಂಟ್ ಏನ್ ಬರ್ತೈತಿ ಅಂದ್ರೆ ಬಿಫೋರ್ ಶಾರ್ಟಿಂಗ್, before bubble sort, the list is in 82, 56, 28, 73, 31, 12. ಸೊ ಬಿಫೋರ್ ಬಬಲ್ ಶಾರ್ಟ್ ಆ ಲಿಸ್ಟ್ ಏನಿದೆ ಅಂದ್ರೆ ಜಿಗ್ಜಾಗ್ ಆರ್ಡರ್ ಒಳಗಿತ್ತು, ಅಂದ್ರೆ ಪ್ರಾಪರ್ ಆರ್ಡರ್ ಒಳಗೆ ಇದ್ದಿದ್ದಿಲ್ಲ. ಓಕೆನಾ? ದೆನ್ ಆಫ್ಟರ್ ಬಬಲ್ ಸಾರ್ಟ್ the list is in sorted order, that is 12, 28, 31, 56, 73, 82. ಓಕೆನಾ? ಸೊ ಎಲ್ಲಾ ಕಂಪ್ಯಾರಿಸನ್ ಮಾಡಿ ಲಾಸ್ಟ್ ಈ ಸ್ಟೇಟ್ಮೆಂಟ್ ಬರೋದ್ರಿಂದ ನಿಮಗೆ ಇಲ್ಲೇ ಈಸಿಯಾಗಿ 5 ಮಾರ್ಕ್ಸ್ ಬರೋ ಚಾನ್ಸಸ್ ಐತಿ. ಸೊ ದಿಸ್ ಕ್ವಶನ್ ಈಸ್ ವೆರಿ 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 ಇಂಪಾರ್ಟೆಂಟ್ ಇನ್ ಯುವರ್ ಮೇನ್ ಎಕ್ಸಾಮ್. ಓಕೆನಾ? ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಅಥವಾ ನಿಮ್ ಫ್ರೆಂಡ್ ಸರ್ಕಲ್ ಒಳಗಡೆ ಶೇರ್ ಮಾಡಿ, ಮತ್ತೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ಟೇ ಟ್ಯೂನ್ಡ್.